ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾವರ್ಣ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಾಗರದಲ್ಲಿದ್ದೀನಿ. ಇದು ಅವ್ವ ಮಹಾಸಂತೆ. ಲಾಸ್ಟ್ ಟೈಮ್ ಅವ್ವ ಸಂತೆ ನೋಡಿದ್ರಲ್ಲ, ಅದೇ ತರ ಅವ್ವ ಮಹಾಸಂತೆಗೆ ಇವಾಗ ಬಂದಿದೀವಿ. ನೋಡಿ, ಇಲ್ಲಿ ಹಾಕಿದ್ದಾರೆ ಅವ್ವ ಮಹಾಸಂತೆ 2025 ಗಾಂಧಿ ಮೈದಾನ. ಇದು ನಗರಸಭೆ ಆವರಣದಲ್ಲಿ ಇದೀನಿ. ಏನೇನ್ ಸ್ಟಾಲ್ ಇದೆ, ಏನೇನ್ ಫುಡ್ ಐಟಮ್ ಇದೆ ಅನ್ನೋದ ನೋಡೋಣ ಬನ್ನಿ. ಆ ಕಡೆಯಿಂದ ಇಂದ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಟಾಪ್ಗಳು, ಆಮೇಲೆ ಸಣ್ಣ ಸಣ್ಣ ಸ್ಕರ್ಟ್ ಗಳನ್ನು ಕೂಡ ಹಾಕಿದ್ದಾರೆ. ಈ ಸಣ್ಣ ಮಕ್ಳಂದು ಎಷ್ಟು ಚೆನ್ನಾಗಿದೆ ನೋಡಿ. ಬನ್ನಿ ಒಳ ಹೋಗೋಣ. ಇದು ಹ್ಯಾಂಡ್ ಮೇಡ್ ಐಟಮ್ಸ್ ಎಲ್ಲ. ಕೀ ಬಂಚಲ್ ಮಣ್ಣಿಂದನೇ ಮಾಡೋದದ. ನಿಮ್ದೆಲ್ಲಿ ಊರು? ಶಿಕಾರಿಪುರ. ಹೌದಾ? ಶಿವಮೊಗ್ಗದಲ್ಲಿ ಇವ್ರದ್ದು ಶಾಪ್ ಇದೆ ನೋಡಿ. ನೀವೇನಾದ್ರೂ ಇಲ್ಲಿ ವಿಡಿಯೋ ನೋಡಿ ಯಾವ್ದಾದ್ರು ಹೋಗೋದಿದ್ರೆ ಶಿವಮೊಗ್ಗದಲ್ಲಿ ಅವ್ರ ಶಾಪ್ ಯಾವ ನೇಮ್ ಏನು? ಇದೆಲ್ಲ ಕಿವಿದಾ? ಹಾ, ಇದೆಲ್ಲ ನೋಡಿ ಟೆರೆಕೋಟೆಂದೆ. ಕಿವಿದೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. 150ನಾ? ಕಿವಿದು, ಆಮೇಲೆ ಕೀ ಬಂಚ್ಗಳು, ಬ್ರಾಸ್ಲೆಟ್ ಎಲ್ಲ ಇದೆ. ಎಲ್ಲ ಹ್ಯಾಂಡ್ ಮೇಡ್. ಹ್ಯಾಂಡ್ ವರ್ಕ್ ಮಾಡಿದ್ವಿ. ಈ ತರ ಪ್ಯಾಚ್ ವರ್ಕ್ ಹಳೇದು ಹೌದಿ. ಹಾ ಹಾ ಹಾ, ಆ ಕಾನ್ಸೆಪ್ಟ್ ಅಲ್ಲಿ ಇದು ಹಳೆ ಕಾಲದಲ್ಲಿ ಕೌದಿ ಬರ್ತಿತ್ತಲ್ಲ, ಆ ತರ ಕಾನ್ಸೆಪ್ಟ್ ಅಲ್ಲಿ ಮಾಡಿರೋದು ಇದು ನೋಡಿ. ಇದೆಲ್ಲ ಅವ್ರದ್ದು ಓನ್ ಸ್ಟಿಚ್ ಇದು. ನೆಕ್ಸ್ಟ್ ಇನ್ನೊಂದು ಸ್ಟಾಲ್ ಇದೆ, ಸಿರಿಧಾನ್ಯಗಳು. ಅದೇ ಸೇಮ್ ಕಂಟಿನ್ಯೂಷನ್, ಸೇಮ್. ಹಾ, ಸಿರಿಧಾನ್ಯ ಸೇಮ್ ಒಂದೇ ಸ್ಟಾಲ್ ನಿಮ್ದು? ಶಿವಮೊಗ್ಗದಲ್ಲಿ ಸಿಗುತ್ತೆ. ಇದು ಸಿಗತ್ತಾ? ಎಲ್ಲಿದೆ ಶಿವಮೊಗ್ಗದಲ್ಲಿ ನಿಮ್ದು? ಗೋಪಾಳದಲ್ಲಿ ಗುಡಿ ಎಂಪೋರಿಯಂ ಅಂತ ಹೇಳಿ. ಗೋಪಾಳದಲ್ಲಿ ಸಾಯಿ ಇಂಟರ್ನ್ಯಾಷನಲ್ ಅಪೋಸಿಟ್ ಬರುತ್ತೆ. ಅಂದ್ರೆ ಇದೇನು ಆನ್ಲೈನ್ ಆತರ ಏನಾದ್ರು? ಶಾಪ್ ಅಲ್ಲಿ ಮಾತ್ರ ಸಿಗತ್ತೆ ನೋಡಿ. ಎಲ್ಲ ಇದೆ ಇಲ್ಲಿ. ಇದೆಲ್ಲ ನ್ಯಾಚುರಲ್, ಪೆಸ್ಟಿಸೈಡ್ಸ್. ಹಾ, ಇವಾಗೆಲ್ಲ ಸಿರಿಧಾನ್ಯಗಳನ್ನ ಜಾಸ್ತಿ ಯೂಸ್ ಮಾಡ್ತಾರಲ್ಲ. ಆಕ್ಚುಲಿ ಇದು ಡೈಲಿ ಒಂದೊಂದು ತಿಂದ್ರೆ ಬೆಟರ್. ಹೌದು. ಹಾ, ಇದು ಕಪ್ಪು ಹುರುಳಿ ಕಾಳು ಅಲ್ವಾ? ಕಪ್ಪು ಹುರುಳಿ. ನಾವು ಸಾಮಾನ್ಯವಾಗಿ ರೆಡ್ ಕಲರ್ ನೋಡಿರ್ತೀವಿ. ಇದು ನೋಡಿ, ಹುರುಳಿ, ಕಪ್ಪು ಹುರುಳಿ. ಇದು ರಿಚ್ ಇನ್ ಕ್ಯಾಲ್ಸಿಯಂ. ಇದೆಲ್ಲ ಎಲ್ಲಾದು ಜವಾರಿ, ಯಾವುದು ಇದೆ. ಹಾ, ಇದು ಆಳ್ವೆ ಅಂತೇಳಿ ರಾತ್ರಿ ನೆನೆಸಿ ಬೆಳಗ್ಗೆ ಕುಡಿಯೋದು. ಅಂಟು ನುಂಡೆ ಅಂತ ಮಾಡ್ತಾರೆ. ಹಾ ಹಾ, ಇದು ಸ್ವಲ್ಪ ಇದು ಬರತ್ತಲ್ವಾ, ಲೋಳೆ ಬರತ್ತೆ ಅಂತ. ಹಾ, ತುಂಬಾ ಚೆನ್ನಾಗಿ ಹೇರ್ ಪ್ಯಾಕ್ ಎಲ್ಲ ಹಾಕ್ತಾರೆ ಅನ್ಸತ್ತೆ ಇದನ್ನ. ಕರೆಕ್ಟ್. ಆಕ್ಚುಲಿ ಇದು ಇಷ್ಟ ಆಯ್ತು ನಂಗೆ. ಇದು ಸಾಮಾನ್ಯ ಇರೋದಲ್ಲ, ಅದಕ್ಕೆ ಇದೊಂದು ಸಿಗತ್ತ ಅಂತ ಕೇಳಿರೋದು. ಹಾ, ಇದ್ ನೋಡಿ, ತೆಗಿಯಕ್ ಪಡ್ಡು ತೆಗಿಯಕ್ಕೆ ಎಷ್ಟು ಚೆನ್ನಾಗಿದೆ. ಇದು ಮಗ್ಚು ಹಾಕಕ್ಕೆ, ಆಮೇಲೆ ಇದು ಎತ್ತಕ್ಕೆ ಪಡ್ಡು. ಇದೊಂದು ಬಾಣ್ಲಿ ತರ ಎಲ್ಲ ಇದೆ. ಇದು ನೋಡಿ, ಇದು ಮನೇಲೆ ತಯಾರಿಸಿದ ವಸ್ತುಗಳಿದೆ. ಇದರಲ್ಲಿ ಸ್ಪೈಸಿ ವಾಂಗಿ ಬಾತು, ಆಮೇಲೆ ಪಲಾವ್ ಮಸಾಲ, ಇನ್ನೊಂದು ತಿಳಿ ಸಾರ್ ಮಸಾಲ, ಎಲ್ಲ ಹೋಮ್ ಮೇಡ್. ನಿಮ್ದೇನ್ ಸ್ಟಾಲ್ ಇದೆಯಾ? ಇದು ಶಾಪ್ ಏನಾದ್ರು ಇದೆಯಾ? ಎಲ್ಲಿರೋದು? ಬ್ಯಾಡಗಿಯಲ್ಲಿ ಇರೋದಾ? ಶೇಂಗಾ ಹೋಳಿಗೆ ಎಲ್ಲಿದೆ ನೋಡಿ. ಎಷ್ಟಿದ್ದು? 130. ಇದು ಎಳ್ಳು ಹೋಳಿಗೆನಾ? ಇದು ಶೇಂಗಾ ಹೋಳಿಗೆ ಚೆನ್ನಾಗಿದೆ. ಆಮೇಲೆ ಈ ಕಡೆ ಬಂದ್ರೆ ಇದೇನೋ ಅಂತೀರಲ್ಲ ನೀವು? ಹಾ, ಕೊಬ್ಬರಿ ಕಡ್ಡಿ. ಉತ್ತರ ಕರ್ನಾಟಕ ಅಲ್ವಾ ನಿಮ್ದು? ಸ್ಪೆಷಲ್ ಚೆನ್ನಾಗಿದೆ ಟೇಸ್ಟ್. ಕೊಬ್ಬರಿ ಕಡ್ಡಿ ಅಂತ ಆಯ್ತಾ? ಆ ಕಡೆ ಉತ್ತರ ಕರ್ನಾಟಕ ಕಡೆ ಎಲ್ಲ ಜಾಸ್ತಿ ಮಾಡ್ತಲ್ಲ, ಅದು ತುಂಬಾನೇ ಚೆನ್ನಾಗಿದೆ ಟೇಸ್ಟ್. ಇನ್ಮೇಲೆ ಈ ಕಡೆ ಬಂದ್ರೆ ಇದೇನಿದೆ, ರಸಂ ಪೌಡ್ರು. ಇದೇನು ವೈಟ್ ಇದೆಯಲ್ಲ, ವೈಟ್ ಪೌಡ್ರ್ ಇದೆ. ಪಾತ್ರೆ ವಾಶ್ ಮಾಡೋದು. ಮೆದು ಅಲ್ಲ? ಇಲ್ಲ, ರಫ್ ಇದೆ. ಇದ್ ನೋಡಿ, ಇದು ಪಾತ್ರೆ ವಾಶ್ ಮಾಡೋದು ಅಂತ. ಇದು ಎಷ್ಟಿದು ಮೇಡಮ್? ಇದು 50 ರೂಪಾಯಿಗೆ 5, 50 ರೂಪಾಯಿಗೆ 5 ಅಂತ. ಇದು ಹೊಸ ತರದ್, ನಾನು ಫಸ್ಟ್ ಟೈಮ್ ನೋಡ್ತಿರೋದು. ಇದು ಚೆನ್ನಾಗಿದೆ ಮ್ಯಾಮ್. ಪೈನ್ಲೆಸ್
ಮಸಾಜರಾ? ಹೇರ್ ರಿಮೂವರ್. ಶೆಲ್ ಇಲ್ಲ, ಕರೆಂಟ್ ಇಲ್ಲ, ಚಾರ್ಜ್ ಇಲ್ಲ. ಇದ ಅಪ್ಪರ್ ಲಿಪ್ಸ್, ಅಂಡರ್ ಆರ್ಮ್ಸ್, ಕೈ ಕಾಲ್ ವ್ಯಾಕ್ಸ್ ನೀವು ಮನೆಯಲ್ಲೇ ಮಾಡ್ಕೋಬಹುದು. ಡೆಡ್ ಸ್ಕಿನ್ ನೋಡಿ ಹೆಂಗ್ ಬರ್ತಾ ಇದೆ ನಿಮ್ದು. ಆಮೇಲೆ ಹೇರ್ಸ್ ನೋಡಿ ಅಲ್ಲೊಂದು ಇಲ್ಲ ನೋಡಿ, ಹೇರ್ ರಿಮೂವರ್ ಅಂತ. ಆಮೇಲೆ ಡೆಡ್ ಸ್ಕಿನ್ ಇದ್ರೆ ಅದು ಕೂಡ ರಿಮೂವರ್ ಆಗುತ್ತೆ. ಇದು ಎಷ್ಟು ಮೇಡಮ್? 200 ರುಪೀಸ್. ನಿಮ್ದೇನ್ ಶಾಪ್ ಏನಾದ್ರು ಇದೆಯಾ? ಹೋಲ್ಸೇಲ್ ಶಿವಮೊಗ್ಗದಲ್ಲಿ ಶಾಪ್ ಇದೆಯಾ? ಇದೆಲ್ಲ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್. ವಾಷಿಂಗ್ ಮಿಷಿನ್ ಲಿಕ್ವಿಡ್ ಬರಾಕ್ ತಗೊಂತೀರಾ, ಲಿಕ್ವಿಡ್ ಬೇರೆ, ಕಂಫರ್ಟ್ ಬೇರೆ, 300 ಚಿಲ್ಲರೆ. 130 ರೂಪಾಯಿ ಲೀಟರ್. ವಾಷಿಂಗ್ ಮಷೀನ್ ನಾವೇ ತಯಾರು ಮಾಡ್ತೀವಿ, ಆರ್ಗ್ಯಾನಿಕ್, ಮನೆಯಲ್ಲೇ ತಯಾರು. ನಿಮ್ದು ಶಿವಮೊಗ್ಗದಲ್ಲಿ ಶಾಪ್ ಇದೆಯಾ? ಫ್ಯಾಕ್ಟ್ರಿನೂ ಶಿವಮೊಗ್ಗನೇ. ಇದಂತೂ ಲೇಡೀಸ್ ಗೆ ಸಖತ್ತಾಗಿ ಯೂಸ್ ಆಗತ್ತೆ ಅಂತಾನೆ ಹೇಳ್ಬೋದು. ಹೇರ್ ರಿಮೂವಲ್ ಆಮೇಲೆ ಡೆಡ್ ಸ್ಕಿನ್ ಕೂಡ ರಿಮೂವ್ ಮಾಡತ್ತೆ ಇದನ್ನ. ಜಸ್ಟ್ ಹಿಂಗೆ ಮ್ಯಾನುವಲ್. ಆಮೇಲೆ ಇದ್ ನೋಡಿ, ಕೈ ಕೊಡಿ. ಇಂಡಿ ನೋವು, ಸೊಂಟ ನೋವು, ಮೈ ನೋವು ಏನೇ ಇಲ್ಲ. ಶೆಲ್ ಇಲ್ಲ, ಕರೆಂಟ್ ಇಲ್ಲ, ಚಾರ್ಜ್ ಇಲ್ಲ. ಎಲ್ಲಿ ನೋವು ಇದೆ ಅಲ್ಲಿ ರೊಟೇಟ್ ಮಾಡಿದ್ರೆ ಸಾಕು. ಪೇನ್ಲೆಸ್ ಮಸಾಜರ್. ಚಾರ್ಜ್ ಏನು ಇಲ್ಲ. ಕೈ ನೋವಾಗಿ, ಕಾಲ್ ನೋವಾಗಿ ಈ ತರ ಮಸಾಜ್ ಮಾಡ್ಕೋಬಹುದು. ಇದು 10 ಫೀಟ್ ಮಾಪ್. ನೋಡಕ್ ಇಷ್ಟಿದೆ. ಓಪನ್ ಮಾಡಿದ್ರೆ 10 ಫೀಟ್ ಅಂದ್ರೆ ಬಲೆ ಬಲೆ ತೆಗಿರಿ, ಫ್ಯಾನ್ ಕ್ಲೀನ್ ಮಾಡಿ, ಡಸ್ಟ್ ಕ್ಲೀನ್ ಮಾಡಿ. ಇವೆಲ್ಲೂ ಮೇಲೆ ಹತ್ತೋದೇ ಬೇಡ ಅಂದಾಗ ಅದನ್ನ ಸಣ್ಣ ಮಾಡಿ ಇಡ್ಬೋದು. ಎಷ್ಟದು ಮೇಡಮ್ ಅದು? 150. ಚಾರ್ಜಬಲ್ ಅಲ್ಲ? ನೀರ್ ಅಬ್ಸರ್ವ್ ಚೆನ್ನಾಗುತ್ತೆ, ವಾಟರ್ ಪ್ರೂಫ್ ಇದೆ, ವಾಷೇಬಲ್ ಇದೆ, ಮಷೀನ್ ಯೂಸ್ ಮಾಡಬಹುದು, ಹ್ಯಾಂಡ್ ವಾಶ್ ಮಾಡಬಹುದು. 4 1 ಫ್ರೀ ಇದೆ. ಇದಾ? ಎಷ್ಟು ಇದು ರೇಟ್? 150. ಅದಕ್ಕೆ 1 ಫ್ರೀ. ಇದ್ ನೋಡಿ, ಇದು ಬಟ್ಟೆ ಒಣಸೋದಂತೆ. ಇದು ಹಿಂಗ್ ಎಳೆದು ಇದ್ ಮಾಡ್ಬೋದಲ್ವಾ? ಕಟ್ಬೋದಲ್ವಾ? ಎಳೆದು ಕಟ್ ಮಾಡೋದು, ಅಟ್ಯಾಚ್ ಅದಕ್ಕೆ ಕ್ಲಿಪ್ ಬರತ್ತೆ. ಬಟ್ಟೆನ ಹಾಕ್ಬಿಟ್ರೆ ಆಯ್ತು. ದಾರ ಪ್ಲಸ್ ಕ್ಲಿಪ್. ನಿಮ್ ಮತ್ತೆ ಎಕ್ಸ್ಟ್ರಾ ಕ್ಲಿಪ್ ತರೋದು ಬೇಡ ಅಂತ ಹೇಳಿ. ಇದು ಯೂಸ್ ಆಗತ್ತೆ ನೋಡಿ, ಲೇಡೀಸ್ಗೆಲ್ಲ ತುಂಬಾ ಯೂಸ್ ಆಗತ್ತೆ. ದಾರ ತಗೊಂಡ್ರೆ ಕ್ಲಿಪ್ ಫ್ರೀ. ಈ ಕಡೆ ಬಂದ್ರೆ ಇಲ್ಲೊಂದು ಸ್ಟಾಲ್ ಇದೆ ನೋಡಿ. ಈಗ ಇದು ಮನೆ ಡೆಕೋರೇಷನ್ ಗೆಲ್ಲ ಯೂಸ್ ಮಾಡ್ಬೋದಲ್ಲ, ಆ ತರದ್ದು. ಮನೇಲೆ ಎಲ್ಲಿ ನಿಮ್ಗೆ? ಶಿವಮೊಗ್ಗದಲ್ಲ. ಎಲ್ಲ ಹ್ಯಾಂಡ್ ಮೇಡ್ ಇದೆಲ್ಲ. ಡೆಕೋರೇಷನ್ಸ್ಗೆಲ್ಲ ಯೂಸ್ ಮಾಡ್ಬೋದಲ್ಲ, ಆ ತರ. ಎಷ್ಟಿದೆ ಮೇಡಮ್ ಪೀಸ್? ಎಷ್ಟು ಚೆನ್ನಾಗಿದೆ ನೋಡಿ ಇದು. $200. ಇದೇನ್ ಸುಮ್ಮನೆ ಶೋ ಪೀಸ್? ದೀಪ ಇಡೋದು. ಇಲ್ಲಿ ಪರ್ಸ್ಗಳಿದಾವೆ. ಮಂಜುಗುಣಿ ಪರಿಮಳ. ಮಂಜುಗುಣಿ ಅಂದ್ರೆ ಸಿರ್ಸಿ ಹತ್ರನಾ? ಇದು ನ್ಯಾಚುರಲಿ ಗ್ರೋ ಆಗಿರೋದು, ಯಾವುದೇ ಕೆಮಿಕಲ್ ಯೂಸ್ ಮಾಡಿರಲ್ಲ. ಈ ಸಣ್ಣಕ್ಕಿ ಅಂತಾರ ಅದಾ? ಕೇಸರಿ ಬಾತ್ ಮಾಡ್ತೀವಿ, ಪಾಯಸ ಮಾಡ್ತಾರೆ. ಸ್ಮೆಲ್ ಇರತ್ತಲ್ಲ ಅದು. ಏನ್ ಕೆಜಿ ಇದು? ಅರ್ಧ ಕೆಜಿ 80. ಇದೆಲ್ಲ ಮನೆ ನಿಮ್ದು ಓನಾ? ನಮ್ ಫಾರ್ಮ್ ಅಲ್ಲೇ ಗ್ರೋ ಆಗುತ್ತೆ. ಏನು ಕೆಮಿಕಲ್ ಎಲ್ಲ ಏನು ಹಾಕ್ತೇನೆ ಬೆಳಿತೀವಿ. ನಿಮ್ದೇನ್ ಇದಿದ್ಯಾ? ನಮ್ದು ಬೀಜ ಬೊಟಾನಿಕಲ್ಸ್ ಅಂತ ನಮ್ದು ಒಂದು ಸ್ಟಾರ್ಟ್ಅಪ್ ಇದೆ. ಎಲ್ಲಿರೋದು ಅದು? ಸಿರ್ಸಿಯಲ್ಲೇ ಇರೋದಾ? ಇದು ನ್ಯಾಚುರಲ್ ಮನೆಯಲ್ಲ? ಹಾಕೋತೀರಿ ಅಂತ ನಾವ್ ಹೇಳ್ತಾ ಇಲ್ಲ. ಮತ್ತೇನ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಾರಲ್ಲ ಜನ, ಅವಾಗ ಲಿಪ್ ಬ್ಲಾಕ್ ಕಲರ್ ಆಗುತ್ತೆ. ಅದು ಬ್ಲಾಕ್ ಕಲರ್ ಹೋಗುತ್ತೆ ಅದ್ರಲ್ಲಿ. ಇದು ಹಚ್ಚದಾಗ ಇದು ಆಕ್ಚುಲಿ ಸ್ವಲ್ಪ ಪಿಂಕು ಇದೆ ಅನ್ಸುತ್ತೆ. ಪಿಂಕ್ ಕಲರ್ ಬರಲ್ಲ ಅಷ್ಟೊಂದು. ಬ್ಲಾಕ್ ಕಲರ್ ಹೋಗುತ್ತೆ. ಪ್ಯೂರ್ಲಿ ನ್ಯಾಚುರಲಿ ಮೇಡ್, ಏನು ಕೆಮಿಕಲ್ ಹಾಕಿಲ್ಲ. ನಿಮ್ದೇ ಓನ್ ಪ್ರಾಡಕ್ಟ್ ಇದೆ. ಇದ್ರಲ್ಲಿ 2 ಫ್ಲೇವರ್ ಇದೆ. ಒಂದು ಲೆಮನ್ ಗ್ರಾಸ್, ಇನ್ನೊಂದು. ಎಷ್ಟಿದು ಪ್ರೈಸ್ ಬಂದ್ಬಿಟ್ಟು? 250. ಬಾಳೆ ಇದು ಏನದು ದಿಂಡಿನ್ ತೆಗಿತೀವಲ್ಲ ಅದ್ರಲ್ಲಿ ಮಾಡೋದು. ಇದು ಬುದ್ಧಿಮಾಂದ್ಯ ಮಕ್ಕಳದು ಒಂದು ಸಂಸ್ಥೆಯಿಂದ ತಯಾರಾಗಿರೋದು. ಇದಾ? ಹೌದು. ಏನ್ ಸೇಲ್ಸ್ ಆಗುತ್ತೋ ಅಂತ ಮಕ್ಕಳಿಗೆ ಅದು ಒಂದು ಹೆಲ್ಪ್ ಆಗುತ್ತೆ. ಮುಂದೋಗ್ಬೇಕು. ನೋಡಿ ಎಲ್ಲ ಎಷ್ಟು ಚೆನ್ನಾಗಿದೆ ಇದು. ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಇದ್ರದ್ದೆಲ್ಲ. ಇದೇನ್ ಮೇಡಮ್ ಇದು? ಇದು ಪೆನ್ಸ್. ಇದು ಬನಾನಾ ಫೈಬರ್ ಪೆನ್, ಇದು ಪೇಪರ್ ಪೆನ್. ಇದೇನ್ ಯೂಸ್ ಅಂಡ್ ಥ್ರೋನಾ ಅಥವಾ ಯೂಸ್ ಅಂಡ್ ಥ್ರೋ? ಇದು ಕ್ಲಾತ್ ಇಂದ ಮಾಡಿರೋದು. ಇದು ಬನಾನಾ ಇದರಿಂದ ಮಾಡಿರೋದು. ಬಾಕ್ಸ್ ಗಳು ನೋಡಿ ಎಷ್ಟು ದೊಡ್ಡ ದೊಡ್ಡದಿದೆ ಬಾಕ್ಸ್. ಏನಾದ್ರು ಐಟಮ್ಸ್ ಎಲ್ಲ, ಮೇಕಪ್ಸ್ ಐಟಮ್ಸ್, ಆಮೇಲೆ ಇಯರಿಂಗ್ಸ್ ಎಲ್ಲ ಹಾಕಿ ಇಡೋಕೆ ಚೆನ್ನಾಗಿದೆ. ಇದು ಟಿಶ್ಯೂ ಬಾಕ್ಸ್. ಟಿಶ್ಯೂ ಬಾಕ್ಸ್ ನೋಡಿ. ಚೆನ್ನಾಗಿದೆ. ಮತ್ತೆ ಇದು ರೆಡ್ ರೈಸ್ ರವಾ. ಇದು ನಾವು ತೊಳೆದು ಹುರಿದು
ಕಲ್ಲಲ್ಲೇ ಬೀಸಿ ಮಾಡಿರೋದು ಇದು. ಇದಾ? ಮತ್ತೆ ಹುರಿಯೋ ಕೆಲಸ ಇಲ್ಲ ನಿಮ್ಗೆ ಏನು ಇಂಗ್ರೀಡಿಯೆಂಟ್ಸ್ ಮಾಡೋದಿದ್ರೆ ಹುರಿಯೋದು ಅಂತ ಬೇಕಂತಿಲ್ಲ. ಇಂಗ್ರೀಡಿಯೆಂಟ್ಸ್ ಇದ್ರಲ್ಲಿ ಇದೆ, ಅದ್ರಲ್ಲಿ ಏನೇನ್ ಮಾಡಬಹುದು ಅಂತಾನು ಅದ್ರೊಳಗೆ ಇದ್ರಲ್ಲಿ ಅದೇ ಬಾಳೆ ಮರದ ಇದ್ರಿಂದ ಮಾಡಿರೋದು. ಈ ಕಡೆ ಹಿಂಗ್ ಓಪನ್ ಕೊಟ್ಟಿದ್ದಾರೆ. ಎಷ್ಟ್ ಚೆನ್ನಾಗ್ ಮಾಡಿದಾರೆ ನೋಡಿ, ನ್ಯಾಚುರಲ್ ಆಗಿ ಚೆನ್ನಾಗಿದೆ. ಕ್ಲಾತ್ ಇಂದು ಇದೆ. ಎನ್ವಲಪ್ಸ್ ಮದುವೆಗಳಿಗೆಲ್ಲ ಹೋಗುವಲ್ಲಿ ಗಿಫ್ಟ್. ಎಷ್ಟಾಗತ್ತೆ ಇದೊಂದು? 30 rupees. ಎಷ್ಟ್ ಚೆನ್ನಾಗ್ ಮಾಡಿದಾರೆ ನೋಡಿ. ಕ್ಲಾತ್ ಮತ್ತೆ ಇದು ಸಂಸ್ಥೆಯಲ್ಲಿ ಯಾವ್ದು ಮಿಷನರಿಗಳಿಲ್ಲ, ಎಲ್ಲ ಹ್ಯಾಂಡ್ ಮೇಡ್ ಮಾಡೋದ. ಅಂತ ಮಕ್ಕಳಿಂದಾನೇ ಎಲ್ಲದನ್ನು ಕಟಿಂಗ್ ಮಾಡಿಸಿ ಮಾಡಿ. ಈಗ ಬೊಟಾನಿಕಲ್ಸ್ ಅಂತ ವೆಬ್ಸೈಟ್ ಇದೆ. ಇದು ಕೋಸ್ಟರ್, ಟೀ ಕೋಸ್ಟರ್ ಅಂತಾರಲ್ಲ, ಟೀ ಕಪ್ ಆಮೇಲೆ ಕಾಫಿ ಕಪ್ ಏನಾದ್ರು ಬಿಸಿದ್ ಏನಾದ್ರು ಇಡೋಕೆ ಡೈನಿಂಗ್ ಟೇಬಲ್ ಮೇಲೆ ಹಿಂಗೆಲ್ಲ ಇಡೋಕೆ ನೋಡಿ. ಆನ್ಲೈನ್ ಸೇಲ್ ಇದೆ. ಪ್ರಶಾಂತಿ ಫೌಂಡೇಶನ್ ಚೇತನ ಅಂತ ಹೊಡೆದ್ರೆ ಬರುತ್ತಾ? ಕಾಂಟ್ಯಾಕ್ಟ್ ಯಾವ್ದ್ ನಂಬರ್ ಮಾಡೋದು? ಕಾರ್ಡ್ ಇದೆಯಾ ಅದ್ರಲ್ಲಿ? 7760 7760 5754 ಭಾರತಿ ಅಂತ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ರೆ ನಿಮ್ಗೆ. ಆಕ್ಚುಲಿ ಇದನ್ನ ತಗೊಳೋದ್ರಿಂದ ಬುದ್ಧಿಮಾಂದ್ಯ ಮಕ್ಕಳಿಗೆ ಹೆಲ್ಪ್ ಆಗತ್ತೆ. ಹಾಗಾಗಿ ನೋಡಿ, ನೀವ್ ಯಾರಾದ್ರೂ ಪರ್ಚೇಸ್ ಮಾಡೋದಿದ್ರೆ ಮಾಡ್ಬೋದು. ಇದೆಲ್ಲ ಕೈಮಗ್ಗದ್ದು ಕಾಟನ್ ಸಾರಿಗಳು. ನಿಮ್ದೇನು ಆನ್ಲೈನ್ ಸೇಲ್ ಇದೆಯಾ? ನಾನ್ ಮಂಗಳೂರಿಂದ ಬಂದೆ. ನಂದು ಶಾಪ್ ಮಂಗಳೂರಲ್ಲಿ ಉಂಟು. ಆನ್ಲೈನ್ ಅಲ್ಲಿ ಸಿಗ್ತದೆ. ಇಲ್ಲಿ ಏನ್ ರೇಟು ಅದೇ ರೇಟ್. ಆನ್ಲೈನ್ ಎಲ್ಲ ಸೇಮ್ ರೇಟ್. ಅಲ್ಲ, ನಿಮ್ಗೆ ಕಾಲ್ ಗಿಲ್ ಮಾಡಿದ್ರೆ ಕಳಿಸ್ತೀರಾ? ಇದೇ ನಂಬರಿಗೆ? ಅದೇ ನಂಬರಿಗೆ ಕಾಲ್ ಮಾಡಿ ಕಾಲ್ ಮಾಡಿ. ಎಲ್ಲ ನಿಮ್ಗೆ ಮಗ್ಗದ ಕಾಟನ್ ಬರ್ತದೆ. ಕೈಮಗ್ಗದ್ದೇ? ಯಾವ್ದಕ್ಕೂ ಗಂಜಿ ಹಾಕಿ ನಾರ್ಮಲ್ ವಾಶ್, ನಾರ್ಮಲ್. ಚೆನ್ನಾಗಿದೆ ಸಾರಿಗಳೆಲ್ಲ. ಕಾಂಟ್ಯಾಕ್ಟ್ ಮಾಡ್ಬೋದು. ಸಖಿ ಸಂಭ್ರಮ ಮಹಿಳೆಯರ ಕೈಮಗ್ಗ ಕಾಟನ್ ಸೀರೆಗಳು, ಖಾದಿ ಇತರ ಉಡುಪುಗಳು, ಶ್ವೇತಾ ಕುಂದಾಪುರ. ಬನ್ನಿ ಈ ಕಡೆ. ಇದು ಉಲ್ಲನಿಂದ ಮಾಡಿರೋದು, ಹ್ಯಾಂಡ್ ಮೇಡ್. ಇದೆಲ್ಲ ಹ್ಯಾಂಡ್ ಮೇಡ್ ಅಂತ ನೋಡಿ. ಇದು ಎಷ್ಟು ಚೆನ್ನಾಗಿದೆ. ಕಾರಲ್ಲಿ ಹಾಕ್ಬೋದು, ಚೆನ್ನಾಗಿದೆ. ಆಮೇಲೆ ಸಣ್ಣ ಮಕ್ಕಳದ್ದು ಇದು ಸ್ವೆಟರ್ ತರ. ಇದು ದೊಡ್ಡದಾ? ಎಷ್ಟಿದು ಮೇಡಮ್? 450. ಇದು ದೊಡ್ಡವ್ರದ್ದು. ಸ್ಟೈಲ್ ಆಗಿ ಹಾಕೋಬಹುದು, ಡ್ರೆಸ್ ಮೇಲೆಲ್ಲ ಹಾಕೊಳಕ್ಕೆ ಚೆನ್ನಾಗಿರುತ್ತೆ. ಇದು ಕೈಯಿಂದಾನೇ ಮಾಡಿರೋದು, ಉಲ್ಲನಲ್ಲಿ. ಬ್ಯಾಗ್ಗಳು. ಇದು ಕಾಟನ್ ಸಾರಿಗಳ ಕೈಮಗ್ಗ ನೇಕಾರ್. ಎಷ್ಟಿದೆ? ರೇಷ್ಮೆ ಇದ? 7500. ಸಿಲ್ಕ್ ಮಾರ್ಕ್ ಸ್ಕ್ಯಾನ್ ಮಾಡಿದ್ರೆ ನಮ್ಮ ಸೊಸೈಟಿ ಸ್ಕ್ಯಾನ್ ಮಾಡಿಬಿಟ್ಟು ಇರ್ಲಿ ನೋಡಿ. ಈ ಕಡೆ ಬಂದ್ರೆ ಇಲ್ಲೊಂದು ಸ್ಟಾಲ್ ಇದೆ. ಇದು ಹಾರಗಳು. ಇದ್ ನೋಡಿದ್ರೆ ಲವಂಗ ಇದೆಯಲ್ಲ, ಅದರಿಂದ ಮಾಡಿದ ಹಾರಗಳು ಎಲ್ಲ ಹ್ಯಾಂಡ್ ಮೇಡ್. ಅವರೇ ಓನ್ ಆಗಿ ತಯಾರಿಸಿರುವಂತೆ. ಅಲ್ಲಿ ನೋಡಿ, ಅದು ಈ ಮಕ್ಕಳದು ದುಡ್ಡು ಬರತ್ತಲ್ಲ, ಸುಮ್ನೆ ಮಕ್ಕಳದ ಆಟಕ್ಕೆಲ್ಲ ದುಡ್ಡು ಬರತ್ತಲ್ಲ, ಅದ್ರಲ್ಲಿ ಮಾಡಿರೋದು ಇದು. ಹಾಗೆ ಈ ಕಡೆ ಬಂದ್ರೆ ಇಲ್ಲಿ ನೋಡಿ, ಯಾಲಕ್ಕಿಯಲ್ಲಿ ಮಾಡಿರೋದು ಹಾರ. ಇದು ಯಾಲಕ್ಕಿಯಿಂದ ಮಾಡಿರೋದು. ಆಮೇಲೆ ಅದ್ರಲ್ಲಿ ಇದು ಡಿಸೈನ್ ಇದೆ. ಈ ಡಿಸೈನ್ ತೋರಿಸಿದ್ರೆ ಆತರ ಮಾಡ್ಕೊಡ್ತೀರಾ ಮೇಡಮ್? ಇಂದ ಮಾಡಿರ್ಬೇಕು ಈ ಯಾಲಕ್ಕಿ ಹಾರನ. ಎಷ್ಟು ಮೇಡಮ್ ಇದೆ ಯಾಲಕ್ಕಿ ಹಾರಕ್ಕೆ? 3000. 3000 ಅಂತೆ. ನಿಮ್ಗೆ ಇದ್ ಬೇಕಂದ್ರೆ ಹೆಂಗ್ ಕಾಂಟ್ಯಾಕ್ಟ್ ಮಾಡೋದು? ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದಾ? ಇದು ಚೆನ್ನಾಗಿದೆ ನೋಡಿ. ಇದ್ ನೋಡಿ, ಇದು ಹಾರ ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನೇ ಮಾಡಿರೋದಾ? ಫುಲ್ ಏಲಕ್ಕಿ, ಲವಂಗ, ಇತರ ಸ್ಪೈಸಸ್, ಡ್ರೈ ಫ್ರೂಟ್ಸ್ ಇದೆ. ಇದ್ರಲ್ಲಿ ನೋಡಿದ್ರೆ ನೋಡಿ, ಡ್ರೈ ಫ್ರೂಟ್ಸ್ ಇದೆ. ಇಲ್ಲಿ ನೋಡಿ, ಪೂರ್ತಿ ಬಾದಾಮಿಂದ ಮಾಡಿರೋದು. ಬಾದಾಮಲ್ಲಿ ಮಾಡ್ತಿರೋದು. ದೇವ್ರಿಗೆಲ್ಲ ಹಾಕ್ಬಿಟ್ಟು ಪ್ರಸಾದವಾಗಿ ಬಳಸ್ಕೊಂತಾರೆ, ದೇವ್ರಿಗೆ ಹಾಕೋದಕ್ಕೆ.
ಈಗ ಮನೇಲಿ ಬೇಕಾದ್ರೆ ಇದು ಇಂಥವೆಲ್ಲ ಮನೆಗೆ ಬಳಸ್ತಾರೆ. ಮನೆಗೆ ಬಳಸಬಹುದು. ಆಮೇಲೆ ಇದು ಸಣ್ಣ ಸನ್ಮಾನ್ ಹಾರ ಎಷ್ಟು ಪ್ರೈಸ್ ಬರುತ್ತೆ ಮೇಡಮ್ ಇದು? 200 ರೂಪಾಯಿಂದನೂ ಸ್ಟಾರ್ಟ್ ಆಗುತ್ತೆ. ರಿಯಲ್ ಏಲಕ್ಕಿ ಹಾರ ಇದೇ ತರ ಗ್ರೀನ್ ಇದ್ರಲ್ಲಿ ಬಂದ್ಬಿಡತ್ತೆ ನಿಮಗೆ. 200 ರೂಪಾಯಿಂದನೂ ಕೂಡ ಕೊಡ್ತೀವಿ. 200 ರೂಪಾಯಿ, 500 ರೂಪಾಯಿ ಯಾವ್ದು ರೇಂಜ್ ಕೊಡ್ತೀವಿ. ಆಮೇಲೆ ಬೊಕ್ಕೆ ತರ ಮಾಡ್ತೀವಿ. ಮ್ಯಾರೇಜ್ಗೆಲ್ಲ ಮಾಡ್ಕೊಡ್ತೀವಿ. ಹೌದು, ಮ್ಯಾರೇಜ್ಗೆಲ್ಲ ಮಾಡಿಸ್ತೀವಿ. ಬೇಕಾದ್ರೆ ಫೋಟೋಸ್ ಮದುಮಕ್ಳಿಗೆ ಈ ತರ ಕಸ್ಟಮೈಸೇಷನ್ ಕೇಳಿದ್ರು ಅವ್ರ ಕಾಸ್ಟ್ಯೂಮ್ ಎಷ್ಟ್ ಚೆನ್ನಾಗಿ ಕಾಣಿಸುತ್ತಲ್ವಾ ಇದು? ಇವೆಲ್ಲ ಮದುಮಕ್ಳಿಗೆ 60ನೇ ವರ್ಷ ಮದ್ವೆ ಮಾಡಿಸ್ತಾರೆ ಅವರಿಗೆ ಏನೋ ಒಂದು ಸಮಥಿಂಗ್ ಸ್ಪೆಷಲ್ ಇರತ್ತೆ ಅನ್ಸುತ್ತೆ. ಇದು ಒಂಥರ ಮೆಮೊರಬಲ್. ಸೊ ರೆಗ್ಯುಲರ್ ಆಗಿ ಯೂಸ್ ಮಾಡೋದು ಹೂವಿನ ಹಾರ ಅಲ್ಲ. ಸೊ ಇದಂದ್ರೆ ಇದು ಹಾಗೆ ಇಟ್ಕೋಬಹುದು, ಇದು ಏನಾಗಲ್ಲ. ಬೇರೆದೆಲ್ಲ ಪಾಸಿಟಿವ್ ಎನರ್ಜಿಗೆ ಮಾಡ್ತಾರೆ. ಆಮೇಲೆ ನಮ್ಮಲ್ಲಿ ಈ ಕೃಷ್ಣರಿಗೆ ಅಂತಾನೆ ಕೃಷ್ಣ ಪಾಠ ಎಲ್ಲ ಹಾಕ್ತಾರಲ್ಲ, ಸೊ ನವಿಲ್ಗೆರೆನಲ್ಲಿ ಈ ತರ ಸೆಟ್ ಕೂಡ ಮಾಡ್ಬೋದು. ಸೆಟ್ ಕೂಡ ಮಾಡ್ಕೊಡ್ತೀರಾ? ಈಗ ಕ್ರೀಟ, ಸೊಂಟಪಟ್ಟಿ, ಇದು ಕೈ ಬಂಕಿ, ನವಿಲಲ್ಲೇ ನವಿಲ್ಗರಿಯಲ್ಲೇ ನೆಕ್ಲೆಸ್ ಎಲ್ಲ ಕೂಡ ಮಾಡ್ತಾರೆ. ಆಮೇಲೆ ಇದು ಆರ್ಚ್ ತರ ಬರುತ್ತೆ. ಇದು ಲಾವಂಚದ್ ಗಮ್ಮ ಅನ್ನತ್ತೆ. ನೋಡ್ದೆ ನೀವೇನು ಬಿಸಿ ಇದ್ರಲ್ಲ, ಆಮೇಲೆ ಉದ್ಘಾಟನೆವರೆಗೂ ಬಿಸಿನೆ. ಓಕೆ, ನಾನು ನೋಡ್ತಾ ಇರ್ತೀನಿ, ನಂಗೆ ಅದು ಬರುತ್ತೆ ಹಿಂಗೆ. ಹೌದಾ? ನೋಟಿಫಿಕೇಶನ್ ಬರುತ್ತೆ. ಶಿಲ್ಪ ವರ್ಣ. ಖುಷಿ ಆಯ್ತು. ಲಾಸ್ಟ್ ಟೈಮ್ ನಂಬರ್ ಇರ್ಲಿಲ್ಲ, ನನ್ನ ನಂಬರ್ ಇದ್ರೆ ನಿಮಗೆ ಒಂದು ಮೆಸೇಜ್ ಹಾಕ್ತಿದ್ದೆ. ಇಲ್ಲ, ನಾನು ಇವ್ರದ್ದು ಅವ್ರು ಹಾಕಿದ್ರು. ಥ್ಯಾಂಕ್ ಯು. ನಾವ್ ಆಕ್ಚುಲಿ ಮೊನ್ನೆನೆ ಬರೋದು, ಇದನ್ನ ಮೆಸೇಜ್ ನೋಡಿ ಇವತ್ತು ಹೋಗೋಣ ಅಂತ. ನಿಮ್ ಫ್ರೆಂಡ್ ಇವ್ರು ಸುವರ್ಣ ಅಂತ. ಅವರು ಬಂದಿದ್ರು. ವರ್ಣ. ಥ್ಯಾಂಕ್ ಯು. ಬರುತ್ತೆ ಶಿಲ್ಪ ವರ್ಣ ಅಂತ. ಓಕೆ, ಥ್ಯಾಂಕ್ ಯು ಮ್ಯಾಮ್. ನೋಡಿ, ಇದು ಲಾವಂಚದು ಎಷ್ಟು ಸ್ಮೆಲ್ ಇದೆ, ಚಂದ ಪರಿಮಳ ಬರ್ತಾ ಇದೆ. ಇದನ್ನೆಲ್ಲ ಯೂಸ್ ಮಾಡೋದ್ರಿಂದ ಅವರು ಹೇಳಿದ್ರು ಪಾಸಿಟಿವ್ ಎನರ್ಜಿ ಇರತ್ತೆ ಮನೇಲಿ, ದೇವ್ರಗಳಿಗೆಲ್ಲ ಹಾಕೋಕೆ, ಫೋಟೋಗಳಿಗೆ ತೋರಣ. ಅದು ಆಕ್ಚುಲಿ ಅದನ್ನ ಮನೇಲಿ ಹಾಕಿದ್ರೆ ಒಂಥರ ಸ್ಮೆಲ್ ಚೆನ್ನಾಗಿರತ್ತೆ. ಒಂದ್ಸು ನೀವು ವಾಟರ್ ಸ್ಪ್ರೇ ಮಾಡ್ಕೋಬೇಕು ಇದ್ರ ಮೇಲೆ. ಸ್ಪ್ರೇ ಮಾಡಿದ್ರೆ ಯಾವಾಗ್ಲೂ ಪರಿಮಳ ಇರುತ್ತೆ. ಹೊರಗಡೆ ಸ್ಮೆಲ್ಗೂ ಮನೆ ಸ್ಮೆಲ್ಗೂ ನಿಜವಾಗ್ಲೂ ಡಿಫ್ರೆನ್ಸ್ ಚೆನ್ನಾಗಿರುತ್ತೆ. ಆಮೇಲೆ ಇದು ಆಕ್ಚುಲಿ ಫಸ್ಟ್ ಟೈಮ್ ನಾನ್ ನೋಡ್ತಿರೋದು ಈ ತರ ಲವಂಗದಿಂದ ಅಥವಾ ಏಲಕ್ಕಿಂದ ಮಾಡ್ತಿರೋದು. ತುಂಬಾನೇ ಚೆನ್ನಾಗಿದೆ. ಆಮೇಲೆ ಪೇಶನ್ಸ್ ಅಷ್ಟೇ ಬೇಕು ಅನ್ಕೊಂತೀನಿ ಮಾಡೋಕೆ. ನಾವ್ ಆಕ್ಚುಲಿ ನೋಡಕ್ ಚೆನ್ನಾಗಿದೆ ಅಂತೀವಿ, ಬಟ್ ಅಷ್ಟು ಪೇಶನ್ಸ್ ಬೇಕು ಇದನ್ನ ಮಾಡೋಕೆ. ಹಾಗೆ ಈ ಕಡೆ ಬಂದ್ರೆ ನೋಡಿ, ಚರಕ ಅಂಗಡಿ ಅವ್ವ ಅಂತ ಇದೆ. ಇದೆಲ್ಲ ಖಾದಿ ಬಟ್ಟೆಗಳು, ಟಾಪು, ಆಮೇಲೆ ಈ ಸಣ್ಣ ಮಕ್ಕಳದ್ದು ಎಲ್ಲ ಇದೆ. ಸಣ್ಣ ಮಕ್ಕಳ ಕಾಟನ್ ಐಟಮ್ ಇರೋದು. ಎಲ್ಲ ಹ್ಯಾಂಡ್ಲೂಮ್. ಮಕ್ಕಳ ಫ್ರಾಕ್ ಇಂದ ಹಿಡಿದು ಶಾರ್ಟ್ ಟಾಪ್, ಲಾಂಗ್ ಟಾಪ್, ಲೇಡೀಸ್ ಎಲ್ಲ ಪ್ಯಾಂಟ್, ಶಾಲು, ವೇಲು, ಜೆಂಟ್ಸ್ ಕಾಟನ್ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಯಾವ ರೇಂಜ್ ಅಲ್ಲಿ ಇರತ್ತೆ ಇದು? 925 ಸ್ಟಾರ್ಟ್ ಆಗುತ್ತೆ. 980. 1050, 1800. ನೋಡಿ, ಇದು ಶರ್ಟ್ಗಳು ಕಾಟನ್. ಪ್ರಿಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಇದರದ್ದು. ಆರ್ಟ್. ಇದು ನೋಡಿ, ಇದು ಅರ್ಶಿನ ಕುಂಕುಮದ್ದು ತಾಂಬೂಲಕ್ಕೆಲ್ಲ ಹಾಕ್ತಾರಲ್ಲ ಆತದೆ. ಈ ಬಳೆ ಬಿತ್ತು, ಇದು ಚೆನ್ನಾಗಿದೆ. ಇದೆಲ್ಲ ನೋಡಿ ಅವರೇ ಮಾಡೋದಂತ, ಹ್ಯಾಂಡ್ ಮೇಡು. ಈಗ ಮದ್ಮಕ್ಳದ್ದು ಕೈಯಲ್ಲೆಲ್ಲ ಹಿಂಗ್ ಕೊಡ್ತಾರಲ್ಲ, ಮದ್ಮಗನ್ ಕೈಯಲ್ಲ ಮದ್ಮಗಳದ ಮದುಮಗನ್ ಕೈಯಲ್ಲಿ. ನಾನು ಮಿಸ್ ಆಗಿ ಹೇಳಿ ಯಾರು ಬೈದ್ ಬಿಡಿದ್ ನೋಡಿ. ಮದ್ವೆ ಗಂಡಿನ ಕೈಯಲ್ಲೆಲ್ಲ ಕೊಡ್ತಾರಲ್ಲ ಅದೆಲ್ಲ. ಬೇಕಾ ನಿಮ್ಗೆ ಗಂಡಿನ ಕೈಯಲ್ಲಿ ಕೊಡೋಕೆ? ನೋಡಿ, ಕಾಯಲ್ಲಿ ಮಾಡಿರೋದು. ಹುಡ್ಗನ್ ಕೈಯಲ್ಲಿ ಕೊಡ್ತಾರಲ್ಲ ಮದ್ವೆಲಿ, ಅದು ನೀರಿದೆ ಒಳಗೆ, ಕಾಯಿ ಒಳಗೆ ನೀರ್ ಕೂಡ ಇದೆ. ಇದು ಸಪ್ತಪದಿ. ಬೇಕಾ ಸಪ್ತಪದಿ? ಇದು ನೋಡಿ, ಸಪ್ತಪದಿ. ಎಷ್ಟಿದೆ ಮೇಡಮ್ ಇದು? 400 ಫುಲ್ ಸೆಟ್ಟಿಗೆ 400 ಅಂತೆ. ಅವರೇ ಮಾಡಿರೋದು, ಇದು ಕಸ್ಟಮೈಸ್ ಮಾಡಿರೋದು ಅವರೇ. ಹುಡುಗನ್ಗೆ ಮದ್ವೆಲ್ಲ, ನಿಮ್ ಮದ್ವೆಗೆ ಏನಾದ್ರು ಐಟಮ್ ಬೇಕಂದ್ರೆ ಇವ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಆನ್ಲೈನ್ ಕೊಡ್ತೀರ ಅನ್ಸತ್ತಲ್ವಾ ಮೇಡಮ್? ಇದು ಆನ್ಲೈನ್ ಕಳಿಸ್ತಾರೆ ಅವರು, ಮಾಡ್ಬೋದು. ನಿಮ್ಗೆ ಯಾವ ಐಟಮ್ ಬೇಕಂದ್ರೆ ಅದು ಕಳಿಸ್ತಾರೆ. 861844
9322. ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ರೆ ನಿಮ್ಗೆ ಎಷ್ಟು ಐಟಮ್ ಬೇಕಾದ್ರೂ ಅವ್ರು ಕಳಿಸ್ತಾರೆ. ಎಲ್ಲಾ ಐಟಮ್ಸ್ ಇದೆ ನೋಡಿ ಇದ್ರಲ್ಲಿ, ಮದ್ವೆಗೆ ಬೇಕಾದಂತ ಅಷ್ಟು ಐಟಮ್ಗಳಿದಾವೆ. ಇದೆಷ್ಟು ಚೆನ್ನಾಗಿದೆ ನೋಡಿ, ಕಲಸ್ ಕನ್ನಡಿ. ಇದು ಅಲ್ಲಾಡಲ್ಲ ಸ್ವರ್ಣ, ಬೇರೆದಿಟ್ರೆ ಅಲ್ಲಾಡತ್ತಲ್ವಾ ನೋಡಿ, ಫಿಕ್ಸ್ ಇದೆ. ಈಗ ನಾವ್ ಸುಮ್ನೆ ಹಂಗೆ ಇಟ್ಕೊಂಡಾಗ ಹಿಂಗ ಅಲ್ಲಾಡ್ತಿರತ್ತೆ, ಅದೆಲ್ಲ ಆಗತ್ತೆ. ಇದು ಏನು ಇಲ್ಲ, ಫಿಕ್ಸ್ ಇದೆ, ಇಟ್ಕೊಂಡೋಗ್ ನೋಡಕ್ಕೂ ಚೆನ್ನಾಗ್ ಕಾಣಿಸುತ್ತೆ. 1200. ಎಷ್ಟ್ ಚೆನ್ನಾಗಿದೆ ನೋಡಿ ಇದು. ನಿಮ್ಮನೆ ಮದ್ವೆ ಇದೆಯಲ್ಲ, ತಗೊಳ್ಳಿ. ಇದು ಡ್ರ್ಯಾಗನ್ 200 per kilo. ಕಿಲೋಗ ಡ್ರ್ಯಾಗನ್ 200 rupees kg. ಇದೇನ್ ಇದೆಲ್ಲ ಸಿಗತ್ತಾ ನಿಮ್ಮ ಹತ್ರ? ಸಿಗ್ತೈತೆ ಮೇಡಮ್. ನಮ್ದು ಪ್ರಾಬ್ಲಮ್ ವೇರೆಲ್ ಪ್ರಾಬ್ಲಮ್ ಆಗಿ ಈಗ ಒಂದೊಂದು ಹಾಫ್ ಅನ್ ಅವರ್ ಬರುತ್ತಾ? ವೇರೆಲ್ ಇಲ್ಲಿದೆ, ಹಾಕ್ಯಂಬಂದು ಡಿಸ್ಪ್ಲೇ ಮಾಡ್ತೀವಿ. ಇದು ಏನ್ ನಿಮ್ ಬೇರೆ ಆನ್ಲೈನ್ ಆತರ ಕಳ್ಸೋ ವ್ಯವಸ್ಥೆ ಕಳಿಸ್ತೀರಾ? ಹಾ, ಈ ಅಡ್ರೆಸ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಮಗೆ ಕಳಿಸ್ತೀವಿ. ಈ ಸೈಡ್ ನಮ್ದು ಫೇವರೇಟ್ ಐಟಮ್ಸ್ ಗಳೆಲ್ಲ ಇರ್ತವೆ, ಯಾಕಂದ್ರೆ ಫುಡ್ ಐಟಮ್. ಏನೇನ್ ಫುಡ್ ಐಟಮ್ ಇದೆ ಅಂತ ನೋಡೋಣ ಬನ್ನಿ. ಜೋಳದ ರೊಟ್ಟಿ, ಆಮೇಲೆ ಶೇಂಗಾ ಚಟ್ನಿ, ಪುಂಡಿ ಪಲ್ಯ. ನೋಡಿ, ಇದು ಜೋಳದ ರೊಟ್ಟಿ. ಲಾಸ್ಟ್ ಟೈಮ್ ನಾವ್ ಇವ್ರ ರೊಟ್ಟಿ ತಗೊಂಡಿದ್ವಿ, ತುಂಬಾನೇ ಚೆನ್ನಾಗಿತ್ತು. ಈ ಸಲನು ಅವರು ಲಾಸ್ಟ್ ಟೈಮ್ ಬರೀ ಸೇಲಿಗೆ ಅಷ್ಟೇ ಇಟ್ಟಿದ್ರು. ಈ ಸಲ ಇಲ್ಲೇ ನಾವು ತಿನ್ಬೋದಾ ರೊಟ್ಟಿಗಳನ್ನ. ಆಮೇಲೆ ಇದು ಪುಂಡಿ ಪಲ್ಯ ಇದೆ ರೊಟ್ಟಿ ಜೊತೆಗೆ, ಸಾಂಬಾರ್ ಬುತ್ತಿ ಇದೆ, ಎಣ್ಗಾಯಿ ಪಲ್ಯ ಇದೆ. ಇದು ರಾಗಿ ರೊಟ್ಟಿ, ಯಾವ್ದು ರಾಗಿದು ಮತ್ತೆ ಅಕ್ಕಿ ಹಪ್ಪಳ ಇದೆ. ಆಮೇಲೆ ಕರಿಂಡಿ ಇದೆ, ಚಟ್ನಿ ಪುಡಿ ಇದೆ, ತುಂಬಾನೇ ಚೆನ್ನಾಗಿರತ್ತೆ. ಆಮೇಲೆ ಇವ್ರು ರೊಟ್ಟಿ ಬೇಕಂದ್ರೆ ನಿಮ್ಗೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದೆ ಅಲ್ಲ 84 ನಂಬರು, ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ರೆ ಕಳಿಸ್ತಾರೆ. ನಾವು ಲಾಸ್ಟ್ ಟೈಮ್ ಕೂಡ ಇವ್ರ ಹತ್ರ ತರ್ಸ್ಕೊಂಡಿದ್ವಿ, ತುಂಬಾನೇ ಚೆನ್ನಾಗಿತ್ತು ರೊಟ್ಟಿ. ನೋಡಿ, ಜೋಳದ ರೊಟ್ಟಿ ಸಿಗತ್ತೆ. ಆಮೇಲೆ ಚಟ್ನಿ ಪುಡಿ ಕೂಡ ಬೇಕಂದ್ರೆ ಸಿಗತ್ತೆ. ಇನ್ನೊಂದಂದ್ರೆ ಎಣ್ಗಾಯಿ ಬೇಕಂದ್ರೂ ಅವ್ರು ಕಳಿಸ್ತಾರೆ ಮಾಡಿ, ಅಂದ್ರೆ ಸಂಜೆ ಬಿಸಿ ಮಾಡ್ಕೋಬೇಕು ಅಷ್ಟೇ. ಬಂದ ಐಟಮ್ಸ್ ಇರೋದ್ರ. ಲಾಸ್ಟ್ ಟೈಮ್ ಇದು ಉಂಡೆ ಎಲ್ಲ ತಗೊಂಡಿದ್ವಿ, ತುಂಬಾನೇ ಚೆನ್ನಾಗಿತ್ತು ನಿಮ್ದು. ಇದು ಶುದ್ಧವಾದ ಮನೆಯಲ್ಲೇ ಕಾಸಿ ತುಪ್ಪದಲ್ಲಿ ಮಾಡಿರೋ ಉಂಡೆ ಮತ್ತೆ ಆರೋಗ್ಯಕ್ಕೆ ಹಿತ. ಆಮೇಲೆ ಇದು ಚಕ್ಲಿ ಇದೆ, ಹೋಮ್ ಮೇಡ್ ಚಕ್ಲಿ. ಇದೆಲ್ಲರೂ ಹೋಮ್ ಮೇಡ್. ಇದು ರಾಸಾಯನಿಕ ನೆಲ್ಲಿಕಾಯಿ ಉಪ್ಪಿನಕಾಯಿ ಅಲ್ವಾ? ಎಷ್ಟಿದು? ಈಗ 120 ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿದು ಉಪ್ಪಿನಕಾಯಿ. ಆಮೇಲೆ ಇನ್ ನೋಡಿ, ಇದು ಚಿಪ್ಸ್, ಬಾಳೆಕಾಯ್ದು, ರವಾ ದೋಸೆ ಮಿಕ್ಸ್. ಇದೇನ್ ಇದ್ ಮಾಡ್ಬೋದಾ? ಕರಡೋದು ದೋಸೆ ಮಾಡೋದು. ರವಾ ದೋಸೆ 150 rupees. ಇನ್ಸ್ಟೆಂಟ್ ರವಾ ದೋಸಾ ಮಿಕ್ಸ್. ಇದೆಲ್ಲ ಅವರೇ ಮಾಡಿರೋದು, ಅವ್ರದೇ ನೋಡಿ. ಇದು ದಾಮಿನಿ ನ್ಯಾಚುರಲ್ಸ್, ಬೇಲೂರು ಸಾಗರದಲ್ಲಿ ಇದೆ ಅವ್ರದ್ದು. ಇಷ್ಟೆಲ್ಲ ಉತ್ಪನ್ನಗಳಿದಾವೆ. ನೀವು ಅವ್ರ ಬೇಕಂದ್ರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಮೇಲ್ಗಡೆ ನಂಬರ್ ಇದೆಯಲ್ಲ, ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಫುಡ್ ಐಟಮ್ಸ್ ಗಳಿದಾವೆ. ಏನೇನಿದೆ ಮೇಡಮ್ ನಿಮ್ದು ಸ್ಟಾಲ್ ಅಲ್ಲಿ? ಪುಳಿಯೋಗರೆ ಇದೆ, ತಮಿಳ್ನಾಡು ಸ್ಟೈಲ್ ಇಂದು ಮಧುರೈ ಮೀನಾಕ್ಷಿ ಅಮ್ಮನ ಕೋಯಿಲ್ ಪುಳಿಯೋಗರೆ ಅಂತಾರೆ. ಟೆಂಪಲ್ ಅಲ್ಲಿ ಸಿಗತ್ತಲ್ಲ ಆ ತರ ಪುಳಿಯೋಗರೆ ಇದೆ. ಪುದೀನಾ ರೈಸ್, ಇದು ಮರಗೆಣಸಿಂದು ಕೀರು. ಮರಗೆಣಸಿಂದು ಕೀರು. ನುಗ್ಗೆ ಸೊಪ್ಪಿಂದು. ಇದನ್ನ ನಾವು ಲಾಸ್ಟ್ ಟೈಮ್ ಕುಡ್ದಿದ್ವಿ, ತುಂಬಾನೇ ಚೆನ್ನಾಗಿತ್ತು. ಆ ತರ ಟ್ರೈ ಮಾಡ್ರು, ನಮ್ಗ್ ಬರ್ಲಿಲ್ಲ ಆ ಟೇಸ್ಟ್. ನಿಮ್ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಮೇಡಮ್. ಮೆಂತೆ ಮಸಾಲೆ ಚಪಾತಿ ಇದೆ, ಮೆಂತೆ ಮಸಾಲಾ ಚಪಾತಿ, ಕೊಟ್ಟೆ ಕಡುಬು, ಅದಕ್ಕೆ ಎಣ್ಗಾಯಿ ಪಲ್ಯ, ಕೆಂಪು ಚಟ್ನಿ ಇದೆ. ಇಷ್ಟೆಲ್ಲ ಐಟಮ್ಸ್ ಇದೆ ನೋಡಿ. ಇಲ್ಲಿ ಡೆಮೋ ಇಟ್ಟಿದ್ದಾರೆ ಅವರು ಯಾವ್ಯಾವ. ಸುಯ್ಯಂ ಅಂತಾರಲ್ಲ, ಸುಯ್ಯಂ ಉಂಡೆ, ಹೆಸರು ಬೇಳೆ, ಹೆಸರು ಕಾಳಿಂದ ಅದು ಸ್ವೀಟ್ ಬೋಂಡ, ಆಮೇಲೆ ಒಂದು ಸಪ್ಪಿನ ಬೋಂಡ ಸಂಜೆಗೆ. ಆಮೇಲೆ ರಾತ್ರಿಗೆ ದೋಸೆ ಪಡ್ಡು. ಎಷ್ಟು ಗಂಟೆವರೆಗೆ ಇದೆ ಇದು? 8:30ವರೆಗೆ ಇದೆಯಾ? ದೋಸೆ ಎಳ್ನೀರ್ ದೋಸೆ ಅಂತಾರೆ, ಸಾಫ್ಟ್ ದೋಸೆ. ಪಡ್ಡು ಚೆಟ್ನಾಡ್ ಸ್ಟೈಲ್ ಇಂದು, ತಮಿಳ್ನಾಡು ಸ್ಟೈಲ್. ಅದಕ್ಕೆ 2 ತರ ಚಟ್ನಿ ಕೊಡ್ತೀವಿ, ಖಾರ ಚಟ್ನಿ, ಟೊಮೊಟೊ ಚಟ್ನಿ. ಹಂಗಾದ್ರೆ ಈಗ ಸಂಜೆನೆ ಬರ್ಬೇಕಿತ್ತೇನೋ ನಾವು, ಅಲ್ವಾ? ಸಂಜೆ ಐಟಮ್ ಜೋರಿದೆ ಮಧ್ಯಾಹ್ನ ಐಟಮ್ಗಿಂತ. ಓಕೆ ಮೇಡಮ್, ಬರ್ತೀವಿ. ಹೋಗು. ಒಂದು ಬ್ರ್ಯಾಂಡ್ ಇದೆ, ಹಿರಣ್ಮಯಿ ಅಂತ ಹೇಳಿ. ನಾವು ಲಾಸ್ಟ್ ಟೈಮ್ ಕೂಡ ಇವ್ರ ಹತ್ರ ಅಂಜೂರದ್ದು ಇದೆಲ್ಲ ಪರ್ಚೇಸ್ ಮಾಡಿದ್ವಿ, ತುಂಬಾನೇ ಚೆನ್ನಾಗಿತ್ತು.
ಆಮೇಲೆ ನೋಡಿ ಇದು ಹಲಸಿನ ಹಪ್ಳ, ಹಲಸಿನ ಹಪ್ಳ ಇದೆ. ಇದು ಕಜ್ಜಾಯ, ಅತ್ರಸ ಅಂತೀವಿ. ಹಲಸಿನ ಹಪ್ಳ ಇದೆ. ಆಮೇಲೆ ಅಪ್ಪೆ ಮಿಡಿ, ಉಪ್ಪಿನಕಾಯಿ, ವಾಟೆ ಹುಳಿ ಪುಡಿ ಇದೆ, ಮೆಣಸು, ಆಮೇಲೆ ಹೋಮ್ ಮೇಡ್ ಅರಿಶಿನ ಪುಡಿ ಮನೆಯಲ್ಲೇ ರೆಡಿ ಆಗಿದೆ. ಆಮೇಲೆ ಇದು ಜುಮ್ಮಿನಕಾಯಿ ಅಂತ. ಇದು ಆಕ್ಚುಲಿ ನಾನ್ ವೆಜ್ಜಿಗೆ, ಫಿಶ್ಗೆ ಯೂಸ್ ಮಾಡ್ತಾರೆ. ಆಮೇಲೆ ಆಲೂಗೆಡ್ಡೆ ಸಾಂಬಾರಿಗೆ ಇದನ್ನ ಹಾಕಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಆಲೂಗಡ್ಡೆಗೆ ಇದು ಹಾಕಿ ಮಾಡಿದ್ರೆ ತುಂಬಾ ಸ್ಮೆಲ್ ಅಂತ ತುಂಬಾನೇ ಚೆನ್ನಾಗಿರುತ್ತೆ. ಇದು ಜುಮ್ಮಿನಕಾಯಿ ಅಂತ ಅದ್ರ ಹೆಸರು. ಆಮೇಲೆ ಇದ್ ನೋಡಿ, ಇದು ಹಿರಣ್ಮಯಿ ಹೋಮ್ ಪ್ರಾಡಕ್ಟ್ಸ್, ನೇರಳೆ ಜ್ಯೂಸು, ಅನಾನಸ್ ಜ್ಯೂಸು. ಇದನ್ನ ಅವ್ರು ಏನೋ ಹೇಳಿದ್ರಲ್ಲ, ಎಷ್ಟು ಕಂಟೆಂಟ್ ಅಲ್ಲಿ ಹಾಕ್ಬೇಕು ಮೇಡಮ್? ಇದು 1 ಗ್ಲಾಸ್ ನೀರಿಗೆ 2 ರಿಂದ 3 ಸ್ಪೂನ್ ಹಾಕ್ಬೇಕು. ಮತ್ತೆ ಇದು ಪ್ರಿಸರ್ವೇಟಿವ್ ಏನು ಆಡ್ ಮಾಡದೇ ಇರೋದಕ್ಕೆ ನೀವು ಫ್ರಿಜ್ ಅಲ್ಲಿ ಇಡೋ ಅಗತ್ಯ ಇಲ್ಲ. ನಾರ್ಮಲ್ ಟೆಂಪರೇಚರ್ ಅಲ್ಲಿ 1 ಇಯರ್ ಇಡಬಹುದು. 1 ಗ್ಲಾಸ್ ನೀರಿಗೆ 2 ರಿಂದ 3 ಸ್ಪೂನ್. ಇದರಲ್ಲಿ ಸ್ವೀಟ್ ವಿತ್ ಶುಗರು ಇದೆ, ವಿತೌಟ್ ಶುಗರು ಇದೆ. 2-3 ಸ್ಪೂನ್ ಹಾಕೊಂಡು ಜ್ಯೂಸ್ ಮಾಡ್ಕೊಂಡು ಯಾವಾಗ ಬೇಕು ಅವಾಗ ಕುಡಿಬಹುದು. ಆಮೇಲೆ ಈ ಕಡೆ ಬಂದ್ರೆ ಇದು ನೋಡಿ, ಇದು ಇವರದ್ದು ರೋಲ್ ಇದೆ. ಇದಂತೂ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇದ ಟೇಸ್ಟ್ ಬೆಲ್ಲ ಬರತ್ತಲ್ಲ, ಅಂದ್ರೆ ಆಲೆಮನೆ ಬೆಲ್ಲದಲ್ಲಿ ಮಾಡಿರೋದು ಅವ್ರದ್ದು. ಇದೆಲ್ಲ ಹೋಮ್ ಪ್ರಾಡಕ್ಟ್. ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ರೆ ನಿಮ್ಗೆ ಬೇಕಾದ ಐಟಮ್ ಕೂಡ ಸಿಗತ್ತೆ. ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಈ ಜ್ಯೂಸ್ ಗಳನ್ನೆಲ್ಲ ಯಾವುದೇ ಪ್ರಿಸರ್ವೇಟಿವ್ ಹಾಕಿರಲ್ಲ, ಹಾಗಾಗಿ ತುಂಬಾ ಒಳ್ಳೇದು, ಹೆಲ್ತ್ ಕೂಡ ಒಳ್ಳೇದು. ಇದ್ ನೋಡಿ, ಇದು ಮನೆಯಲ್ಲೇ ರೆಡಿ ಮಾಡಿದ ಹೂವಿನ ಬುಟ್ಟಿ, ಅವರೇ ಓನ್ ಆಗಿ ರೆಡಿ ಮಾಡಿರೋ ಹೂವಿನ ಬುಟ್ಟಿ. ಎಷ್ಟ್ ಚೆನ್ನಾಗ್ ಮಾಡಿದಾರೆ ನೋಡಿ. ಇದು ಹೂವಿನ ಬುಟ್ಟಿ ರಫ್ ಇರೋದ್ರಿಂದ ಬೇಗ ಹಾಳಾಗಲ್ಲ ಅನ್ಕೋತೀನಿ. ತುಂಬಾನೇ ಗಟ್ಟಿ ಇದೆ ಇದು. ಉಪ್ಪಿನಕಾಯಿ ನೋಡಿ ಎಷ್ಟು ಚೆನ್ನಾಗಿದೆ, ಸಖತ್ತಾಗಿದೆ. ಉಪ್ಪಿನಕಾಯಿ ಟೇಸ್ಟ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿದೆ. ಬನ್ನಿ ನೆಕ್ಸ್ಟ್ ಶಾಪಿಗೆ ಹೋಗೋಣ. ದಮ್ ಪುಡಿ ಇದೆ. ಆಮೇಲೆ ನೋವಿಗೆ ನಿಮ್ಗೆ ಏನಾದ್ರು ಕೈಕಾಲ್ ನೋವಂತೂ ಈಗಂತೂ ಕಾಮನ್ ಎಲ್ರಿಗೂ ಇರತ್ತಲ್ಲ, ಬೇಕಾದ್ರೆ ಇದೊಂದೇ ಆಯಿಲ್ ತಗೊಂಡು ಮಸಾಜ್ ಮಾಡ್ಕೋಬೇಕು. ಆಮೇಲೆ ಇದೇನಿದೆ, ಮನೆ ಮದ್ದು ಕಷಾಯ ಪುಡಿ ಇದೆ. ಇದು ಕಷಾಯ ಪುಡಿನಾ? ಮಲ್ಲಿಗೆ ತಟ್ಟೆ ಇಡ್ಲಿ ಇದೆ ಇಲ್ಲಿ. ವಾವ್, ಸಖತ್ತಾಗಿ ಕಾಣಿಸ್ತಿದೆ ಇಡ್ಲಿ. ಸ್ಪೆಷಲ್ ಮಂಡಕ್ಕಿ ಉಸ್ಲಿ ಇದೆ. ಆಮೇಲೆ ಮಕ್ಕಳೆಲ್ಲ ಮ್ಯಾಗಿ ಎಲ್ಲ ತಿಂತಾರೆ, ಅದ್ರ ಬಗ್ಗೆ ನಾವು ರಾಗಿ ನೂಡಲ್ಸ್ ಮಾಡಿದೀವಿ. ನೋಡಿ, ರಾಗಿ ನೂಡಲ್ಸ್, ಮ್ಯಾಗಿ ನೂಡಲ್ಸ್ ಬದಲು ರಾಗಿ ನೂಡಲ್ಸ್ ತಿನ್ನಿ ಅಂತ. ಆಮೇಲೆ ಶೇಂಗಾ ಹೋಳಿಗೆ, ಶೇಂಗಾ ಕಜ್ಜಿಕಾಯಿ, ಶೇಂಗದ್ದೇನೆ ಇದಲ್ಲ ಕಜ್ಜಿಕಾಯಿ. ಇದು ರಾಗಿ ಹಾಲ್ಬಾಯಿ, ಮಂಡಕ್ಕಿ, ಬೆಳ್ಳುಳ್ಳಿ ಮಂಡಕ್ಕಿ, ದಾಸವಾಳ ಜ್ಯೂಸು. ಓಕೆ, ಇದೇನು ಸ್ಪೆಷಲ್ ಇದೆಯಲ್ಲ ದಾಸವಾಳ ಜ್ಯೂಸ್, ತುಂಬಾ ಹೆಣ್ಮಕ್ಳಿಗೆ ತುಂಬಾ ಯೂಸ್ಫುಲ್. ಚಿಯಾ ಸೀಡ್ಸ್ ಹಾಕಿದ್ದು. ಹೌದು, ಇದು ದಾಸವಾಳ ಜ್ಯೂಸ್. ಆಮೇಲೆ ಇದು ಜೋಳದ ರೊಟ್ಟಿ. ಇದೇನ್ ಸೇಲಿಗ ಫಂಕ್ಷನ್ ಇದಕ್ಕೆ ಎಲ್ರು ಮಾಡ್ಕೊಡ್ತೀರಾ? ಬೇರೆ ಊರಿಗೆಲ್ಲ ಕಳಿಸ್ತೀರಾ? ಪ್ಯೂರ್ ಜೋಳ, ಅದಕ್ಕೆ ಸ್ವಲ್ಪ ಕಡಕ್ ಇರತ್ತೆ ಸ್ವಲ್ಪ. ಎಲ್ಲಿ ನಿಮ್ ಕಾಂಟ್ಯಾಕ್ಟ್ ಮಾಡೋದಿದ್ರೆ ಕಾಂಟ್ಯಾಕ್ಟ್ ನಂಬರ್ ಇದೆಯಾ? 819-7240-325. ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ರೆ ನೀವು ಬಸ್ಸಿಗೆ ಏನ್ ಕಳಿಸ್ತೀರಾ ರೊಟ್ಟಿನ? ಬೇಕಂದ್ರೆ ಕಳಿಸ್ತಾರೆ. ಫಂಕ್ಷನ್ಗೆಲ್ಲ ತುಂಬಾ ಬೇಕಾಗಿರತ್ತಲ್ಲ, ಅವಾಗ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮೂಲತಃ ದಾವಣಗೆರೆ ಅವಳು, ಸಾಗರ ಬಂದ್ಮೇಲೆ ತುಂಬಾ ತರ ಡಿಶಸ್ ಕಲ್ತಿದ್ದೀನಿ, ಮಾಡ್ತಾ ಇದ್ದೀನಿ. ಓಕೆ, ಸಾಗರ ಅಂದ್ರೆ ನಿಮ್ ಕಾಂಟ್ಯಾಕ್ಟ್ ಮಾಡ್ರೆ ಸಾಗರದಿಂದ. ಈ ಕಡೆ ಬಂದ್ರು ಒಂಥರ ಖುಷಿ ಆಗುತ್ತೆ. ಯಾಕೆ ಹೇಳಿ, ಬರೀ ಫುಡ್ ಐಟಮೇ ಕಾಣಿಸ್ತಿದೆಯಲ್ಲ, ಅಶ್ವಾಗುತ್ತೆ ನೋಡಿ. ಇದೇನ್ ಮೇಡಮ್ ಇದು? ಸ್ವೀಟ್ ಇದು. ಇದ್ ನೋಡಿ, ಇದು ಕೇರಳ ಸ್ಪೆಷಲ್ ಅಂದ್ರು. ಇವ್ರ ಹೆಸರು ಅವರೇ ಹೇಳ್ಬೇಕು, ನಂಗೆ ನಿಜವಾಗ್ಲೂ ಬರ್ತಾ ಇಲ್ಲ ಹೆಸರು. ಉನ್ನಿಯಪ್ಪಂ ಅಂತ. ಇದು ಗೊತ್ತು, ನೋಡಿದೀನಿ, ಪುಟ್ಟು. ಆಮೇಲೆ ಕಡ್ಲೆದು ಕರಿ ಇದೆ. ಆಮೇಲೆ ಇದು ಎಂತ ದೋಸೆ ಮೇಡಮ್? ನಾರ್ಮಲ್ ದೋಸೆ, ಮಸಾಲೆ ದೋಸೆ. ಆಮೇಲೆ ಇದು ಪತ್ರೊಡೆ. ಆಮೇಲೆ ಇದನ್ನು ಮೊಳಕೆ ಕಟ್ಟಿದ ಮೆಂತೆ ಪಾಯಸ ಅಂತೆ ನೋಡಿ. ಪಾಯಸ ನೋಡಿ ಹೆಂಗಿದೆ, ಮೆಂತೆ ಮೊಳಕೆ ಕಟ್ಟಿದ ಮೆಂತೆ ಪಾಯಸ ಅಂತೆ ನೋಡಿ. ನೋಡಿ ಫುಡ್ ಐಟಮ್ ಎಷ್ಟು ಜಾಸ್ತಿ ಜನ ಇರೋದೇ ಫುಡ್ ಐಟಮ್ ಕಡೆ, ಎಷ್ಟೆಲ್ಲ ಜನ ಇದಾರೆ. ಇದೇನೇನೋ ಇದೆ ಇಲ್ಲಿ. ಇದೇನಿದೆ? ಖಾರ ಚಟ್ನಿ. ಆಮೇಲೆ ಬೇಳೆ ಹೋಳಿಗೆನ ಇದು? ಬೇಳೆ ಹೋಳಿಗೆ ಇದೆ, ನಿಪ್ಪಟ್ಟಿದೆ, ಆಮೇಲೆ ಕಜ್ಜಾಯ ಇದೆ. ಇದು ಕಜ್ಜಾಯನೇ ಅಲ್ವಾ? ಹಾಲ್ಗರ. ಅದೇ ಕಜ್ಜಾಯ. ಎಂತರಲ್ಲಿ ಮಾಡೋದು? ಹಾಲಲ್ಲಿ ಮಾಡೋದಾ? ಹಾಲ್ಗರಿ. ನೀರಲ್ಲಿ ಮಾಡ್ರೆ ಕಜ್ಜಾಯ, ಹಾಲಲ್ಲಿ ಮಾಡಿದಾರೆ, ಅದಕ್ಕೆ ಹಾಲ್ಗರಿಗೆ ಆಯ್ತಾ. ಆಮೇಲೆ ನಿಪ್ಪಟ್ಟಿದೆ,
ಇಲ್ಲಿ ಕರ್ಜಿಕಾಯಿ ಇದೆ, ಆಮೇಲೆ ಸಾಂಬಾರ್ ಬುತ್ತಿ, ಇದು ಖಾರ ಚಟ್ನಿ, ಎಣ್ಗಾಯಿ, ಜೋಳದ ರೊಟ್ಟಿ, ಕಾಯಿ ಹೋಳಿಗೆ ಇದೆ. ಜೋಳದ ರೊಟ್ಟಿ ನೋಡಿ, ಅಲ್ಲಿ ಆ ಕಡೆ ಒಂದ್ಸಲ ತೋರಿಸಿ. ಅಲ್ಲಿ ಹಾಲ್ಗರ್ಗೆ ಮಾಡ್ತಿದ್ದಾರೆ ಅವರು. ಇದನ್ನ ಹಾಲಲ್ಲೇ ಕಲ್ಸೋದಂತೆ ನೋಡಿ, ಹಾಲ್ಗರ್ಗೆ ಮಾಡ್ತಿದ್ದಾರೆ. ಸೈಡ್ಸ್ ಏನದಕ್ಕೆ ಮೇಡಮ್? ಕಾಯಿ ಚಟ್ನಿನಾ? ಆಮೇಲೆ ಈ ಕಡೆ ಒಂದು ಫುಡ್ ಸ್ಟಾಲ್ ಇದೆ, ಇಲ್ಲೂ ಕೂಡ ನೋಡಿ ಕ್ಯಾರೆಟ್ ಹಲ್ವಾ ಇದೆ, ಆಮೇಲೆ ಮಜ್ಜಿಗೆ ಮೆಣಸಿದೆ, ಚಕ್ಲಿ. ಇದೆಂತ ಸಂಡಿಗೆ ಇದು? ಅಕ್ಕಿದಾ? ಅಕ್ಕಿ ಸಂಡಿಗೆ, ಅಕ್ಕಿ ಸಂಡಿಗೆ ಇದೆ, ಆಮೇಲೆ ಬೆಳ್ಳುಳ್ಳಿ ಸಂಡಿಗೆ ಇದೆ, ವೆಜ್ ಪಲಾವ್ ಇದೆ, ಆಮೇಲೆ ನಮ್ಮೂರವ್ರು ಇದಾರೆ. ವೆಜ್ ಪಲಾವ್ ಇದೆ, ನಮ್ಮೂರವ್ರು ಇದಾರೆ. ಸಾಂಬಾರಾ? ಎಂತದಕ್ಕೆ? ಕೊಟ್ಟೆ ಕಡ್ಬಿಗೆ ಸಾಂಬಾರು. ಈ ಕಡೆ ಬಂದ್ರೆ ನೋಡಿ, ಇಲ್ಲಿ ಕೊಟ್ಟೆ ಕಡ್ಬಿದೆ, ಹಲಸಿನ ಎಲೆ ಕೊಟ್ಟೆ, ಎಷ್ಟು ಗಮ್ಮಂತಿದೆ ನೋಡಿ ಇದು ಹಲಸಿನ ಎಲೆ. ಇದು ಅದಕ್ಕೆ ಸಾಂಬಾರು. ಆಮೇಲೆ ಇಲ್ಲೇನೋ ಇತ್ತಲ್ಲ ಅವಾಗ, ವೆಜಿಟೇಬಲ್ ಬೋಂಡ. ಇವಾಗ ಇಷ್ಟೆಲ್ಲ ತೋರ್ಸಿದೀವಲ್ಲ, ತಿಂದೆ ಹೋದ್ರೆ ಆಗತ್ತ, ಬನ್ನಿ ತಿನ್ನೋಣ. ಅತ್ತೆನಾ ನಿಮ್ದು? ಎಲ್ಲಿ ಮನೆ ನಿಮ್ದು? ನಮ್ದು ಎಲೆಗಳಲ್ಲೇ, ಭೀಮನ್ಕೊಂಡೆ ರೋಡ್. ಭೀಮನ್ಕೊಂಡೆ ಎಲೆಗಳಲ್ಲೇ ಅಂತ ಬರುತ್ತೆ. ಹಾ. ಇವಾಗ ನೋಡಿ, ಇದು ಕಜ್ಜಾಯ ಮಾಡಿದ್ದಾರೆ. ನಿಮ್ಗೆ ಅಲ್ಲೊಂದು ತೋರ್ಸ್ನಲ್ಲ, ಅದು ಹಾಲ್ಗರ್ಗೆ ಅಂತೆ, ಹಾಲಲ್ಲಿ ಮಾಡಿರೋದಂತೆ. ಇದು ನೀರಲ್ಲಿ ಮಾಡೋದು ಕಜ್ಜಾಯ ಅಂದ್ರು ಅವ್ರು. ಇದು ಕಜ್ಜಾಯ ನೋಡಿ. ಇದ್ರ ಜೊತೆಗೆ ಏನಿದೆ ಸೈಡ್ಸ್? ಆಲೂಗಡ್ಡೆ ಬದನೆಕಾಯಿ ಸಾಂಬಾರ್ ಇದೆ, ಆಲೂಗಡ್ಡೆ ಮತ್ತೆ ಬದನೆಕಾಯಿ ಸಾಂಬಾರು ಕಜ್ಜಾಯ ಜೊತೆಗೆ. ಇದನ್ನು ಕೂಡ ಸ್ಪೆಷಲ್ ಇದು. ಈ ಕಡೆ ಸಾಗರ ಕಡೆ ಅಂತೂ ಜಾಸ್ತಿ, ಸಾಗರ ಸಿರ್ಸಿ ಕಡೆ ತುಂಬಾ ಮಾಡ್ತಾರೆ ಇದು. ಬೇಯಿಸಿರೋದು ಸೈಡ್ಸ್ ಇಲ್ಲ, ವೆಜ್ ಅಂತ ಮೇಡಮ್. 4 ಪೀಸ್ ಇರುತ್ತೆ ಸರ್. ಇದು ಆಕ್ಚುಲಿ ಇದು ಕಾಂಬಿನೇಷನ್ ವೆಜ್ ಅಲ್ಲ ಅನ್ಸ್ಕೊಂತೀನಿ ಅಲ್ವಾ, ನಾನ್ ವೆಜ್ ಆದ್ರೆ ಅವ್ರು ವೆಜ್ ಕಾಂಬಿನೇಷನ್ ಮಾಡಿ ಇಟ್ಟಿದ್ದಾರೆ. ಟೇಸ್ಟ್ ಮಾಡಿ. ಸೈಡ್ಸ್ ನೋಡಿ, ಇದು ಪುಂಡಿ ಪಲ್ಲೆ, ಎಣ್ಗಾಯು, ಚಟ್ನಿ ಪುಡಿ, ಮೊಸರು ಇಷ್ಟಿದೆ. ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ ಹೇಳ್ತೀನಿ. ಪುಂಡಿ ಪಲ್ಯದ ಜೊತೆ ಟೇಸ್ಟ್ ಮಾಡೋಣ. ಸಖತ್ತಾಗಿದೆ ಟೇಸ್ಟ್. ಉತ್ತರ ಕರ್ನಾಟಕಕ್ಕೆ ಹೋಗಿ ಬಂದಂಗ ಆಗತ್ತೆ ನೋಡಿ ಟೇಸ್ಟ್. ಚಟ್ನಿ ಪುಡಿ ಜೊತೆ, ಚಟ್ನಿ ಪುಡಿ ಮೊಸರು ಜೊತೆ ಸಖತ್ ಕಾಂಬಿನೇಷನ್. ಶೇಂಗಾ ಚಟ್ನಿ ಮತ್ತೆ ಮೊಸರು. ಇದು ಫುಡ್ ಐಟಮ್ ಅಂದ್ರೆ ಹೋಮ್ ಮೇಡ್, ನ್ಯಾಚುರಲ್ ಆಗಿರುತ್ತೆ, ತುಂಬಾನೇ ಟೇಸ್ಟ್ ಇರುತ್ತೆ. ನಾವು ಲಾಸ್ಟ್ ಟೈಮ್ ಕೂಡ ಅಂದಿದ್ವಿ ಹೆಂಗಿರತ್ತೆ ಏನೋ ಅನ್ಕೊಂಡ್ ಬಂದಿದ್ವಿ, ಆದ್ರೆ ಫುಡ್ ಐಟಮ್ ತುಂಬಾನೇ ಟೇಸ್ಟ್ ಆಗಿತ್ತು. ಈ ಸಲ ಕೂಡ ತುಂಬಾ ಚೆನ್ನಾಗಿದೆ. ಹೌದು, ಬಿಸಿ ಇದ್ರಷ್ಟೇ ಚೆನ್ನಾಗಿ, ತಣ್ಣ ಆದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ. ಒಂಥರ ಟೇಸ್ಟ್ ಸಿಗುತ್ತೆ, ಸಣ್ಣದಾದ್ರೆ ಬೇರೆ ತರ ಮತ್ತೊಂಥರ. ತಣ್ಣಗಾದ್ರೆ ಈ ಕಾವಲಿ ಮೇಲೆ ಇಟ್ಟು ತಿನ್ಬೇಕು, ಅವಾಗ ಟೇಸ್ಟ್ ಚೆನ್ನಾಗಿರತ್ತೆ. ಇದ್ರಲ್ಲಿ ನಾವು ವ್ಯಾಪಾರ ಮಾಡ್ಬೇಕು ಅಂತ ಏನಿಲ್ಲ, ನಾವು ಸ್ವಾವಲಂಬಿಗಳಾಗಿ ಬದುಕಬಹುದು ಅನ್ನೋದನ್ನ ತೋರಿಸುತ್ತೆ ಅಂತ. ಹೌದೌದು, ಒಂದ್ ಖುಷಿ ಇರತ್ತೆ. ಮತ್ತೆ ಹಾಗಾಗಿ ಮಾಡ್ಲಿಕ್ಕೆ ಇಷ್ಟಪಟ್ಟಿದ್ ನಾವು. ಹೆಣ್ಮಕ್ಳಿಗೆ ನಾವ್ ಮಾಡಿದ್ದು ತಿಂದು ಯಾರಾದ್ರೂ ಚೆನ್ನಾಗಿದೆ ಅಂದ್ರೆ ಖುಷಿ, ತುಂಬಾ ಖುಷಿ. ಆ ಉದ್ದೇಶಕ್ಕಾಗಿ ನಾವು ಮಾಡ್ಲಿಕ್ಕೆ ಇಷ್ಟಪಟ್ಟಿದ್ವಿ. ಲಾಸ್ಟ್ ಟೈಮೇ ನಾವು ಹಾಕ್ಬೇಕು ಸ್ಟಾಲ್ ಅಂತ ಇದ್ವಿ, ನಮ್ಗಷ್ಟು ಅನುಭವ ಎಲ್ಲ ಇರ್ಲಿಲ್ಲಲ್ಲ. ಅನುಭವ ಬರಕ್ ಹೇಗೆ, ನಾವು ಮಾಡಿ ತೋರ್ಸಿದ್ರೆ ಅನುಭವ ನೋಡೇ ಬಿಡೋಣ. ಒಂದ್ ಟೈಮ್ ಹಾಳಾಗ್ಬೋದು, ಆದ್ರೆ ನೆಕ್ಸ್ಟ್ ಟೈಮ್ ಅದು ಚೆನ್ನಾಗಿರುತ್ತೆ ಹಾಗಂತ ಹೇಳಿ ಮಾಡ್ಲಿಕ್ಕೆ ರೆಡಿ ಮಾಡಿದ್ವಿ. ಈಗ ಅನಿಸ್ತಾ ಇದೆ ನಮ್ಗೆ, ಇನ್ ಪದೇ ಪದೇ ಈ ಕಾರ್ಯಕ್ರಮ ಮಾಡಿದಾಗೆಲ್ಲ ನಾವು ಮಾಡ್ಬೇಕು ಅಂತ. ಆಮೇಲೆ ನುಗ್ಗೆ ಸೊಪ್ಪಿನ ಸೂಪ್ ಅನ್ನ ಟೇಸ್ಟ್ ಮಾಡ್ತಾ ಇದ್ದೀನಿ, ನೋಡೋಣ. ಸಖತ್ತಾಗಿದೆ ಟೇಸ್ಟ್. ಕಜ್ಜಾಯ ಎಷ್ಟು? ಮಲೆನಾಡು ಸ್ಪೆಷಲ್ ಕಜ್ಜಾಯ 50 ರೂಪಾಯಿ. ನನ್ ವಿಡಿಯೋ ನೋಡಿದವ್ರು ಅನ್ಕೋಬೇಡಿ ಇವ್ಳು ಏನ್ ತಿಂತಾಳೆ ಅಂತ. ನಾವೆಲ್ಲ ಒಂದೊಂದೇ ಪ್ಲೇಟ್ ತಗೊಂಡು ಇಬ್ರು ಶೇರ್ ಮಾಡ್ತಿದೀವಿ. ಎಲ್ಲ ಸ್ಟಾಲ್ ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ಹೇಳಿ, ಬರೀ ತಿಂತೀವಿ ಅಂತ ಅನ್ಕೋಬೇಡಿ ಆಯ್ತಾ. ಬನ್ನಿ. ಶಿವಮೊಗ್ಗದವರು ಇವ್ರದ್ದು ವಿಶೇಷವಾದ ಮಳಿಗೆ ನಿಮ್ಮಲ್ಲಿ ಇರ್ತಕ್ಕಂತಹ ರಾತ್ರಿವರೆಗೂ ಇವಾಗ ನೋಡಿ ತಟ್ಟೆ, ಮಲ್ಲಿಗೆ ತಟ್ಟೆ ಇಡ್ಲಿ, ಚಟ್ನಿ ಚೆನ್ನಾಗಿ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ವೆಜಿಟೇಬಲ್ ಬೋಂಡ, ಆಮೇಲೆ ಚಕ್ಲಿ, ಇದ್ರ ಟೇಸ್ಟ್ ಮಾಡೋಣ ಈಗ. ವೆಜಿಟೇಬಲ್ ಬೋಂಡದ್ದು ನೋಡಿ, ಇದು ಸಖತ್ ಹೆಲ್ದಿ. ಬೀಟ್ರೂಟ್ ಕೂಡ ಹಾಕಿದ್ದಾರೆ.
ನೈಟ್ ಮುಗಿಸ್ಕೊಂಡು ಫುಡ್ ಎಲ್ಲ ತಿನ್ಕೊಂಡು ಮತ್ ಸ್ವಲ್ಪ ಸಾಗರದಲ್ಲಿ ಕೆಲ್ಸ ಇದೆ, ಅದನ್ನ ಮುಗಿಸ್ಕೊಂಡು ಹೋಗೋದು. ತುಂಬಾನೇ ಚೆನ್ನಾಗಿತ್ತು ಫುಡ್ ಐಟಮ್ ಅಂತೂ ಎಲ್ಲ ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ಅವ್ವ ಸಂತೆ ಆದಾಗ ನೀವು ಕೂಡ ಬನ್ನಿ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ.